ಚಿನ್ನನೇ ಕಳ್ತನ ಮಾಡ್ತಾರಲ್ಲ ಇವರು. ಬ್ಯಾಂಕಲ್ಲಿ ಹಿಡಿದ್ರೆ ಇಲ್ಲಿ ಎಲ್ಲ ಸುತ್ತ ಗಲಾಟೆ ಮಾಡ್ಬಿಟ್ಟಿರಿ ಹೇಳ್ತಾರೆ ಸರ್ ಮಾಡಿಸಿದ್ದು ನಮ್ಗೆ ಇಷ್ಟು ಇದನ್ನ ಸರ್ ಇದು ನಾವು ಬಿಡಕ್ಕೂ ಮುಂಚೆ ಮಾಡಿಸಿರುವಂತ ಇದು ಏನು ಇಡಬೇಕಾದ್ರೆ ನಮಗೆ ಕನ್ಫರ್ಮೇಶನ್ ಲೆಟರ್ಗೋಸ್ಕರ ನಾವಿಂದ ತಗೊಂಡಿದ್ವಿ ಆಯ್ತಾ ತಗೊಂಡ್ಬಂದಿದ್ದೀವಿ 2022 ಇದ್ವಿ ನಿನ್ನೆ ಬಿಡಿಸ್ಕೋಬೇಕಾದ್ರೆ ಇದರಲ್ಲಿ 80 ತೂಕ ಮಾತ್ರ ಸೇಮ್ ಇದೆ. ಮುಂಚೆ ಎಷ್ಟಿತ್ತು ಇವಾಗಲೂ ಅಷ್ಟೇ ಇದೆ. ಬಟ್ ಇವಾಗ ತಗೋಬೇಕಾದ್ರೆ ಈ ತೂಕ ಸೇಮ್ ಕೊಡ್ತಿದ್ದಾರೆ, ದುಡ್ಡು ಮಾತ್ರ ಮಿಸ್ ಆಗಿದೆ. ಸೇಮ್ ಇದು ಏನು ಜೆರಾಕ್ಸ್ ಅಲ್ಲಿ ಇರೋದು ಇದು ಇದರಿಂದ ಕಡಿಮೆ ಆಗಿದೆ ಸರ್. ಸರಿಯಾಗಿ ದುಡ್ಡು ಕಡಿಮೆ ಆಗಿದೆ ಸರ್. ಕಡಿಮೆ ಇದೆ ಸರ್. ಕಡಿಮೆ ಆಗಿದೆ. ಸುಶೀಲಾ ಮಾತಾಡಕ್ ನಾವಿಲ್ಲಿ ಈ ರಿಂಗಳಿಲ್ಲ ಸರ್ ಇದರಲ್ಲಿ. ಇದ್ರಲ್ಲಿ ಏನಿದೆ ಈ ರಿಂಗಲ್ಲಿ ಸ್ವಲ್ಪ ನೋಡಿ ಸರ್ ಇದು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ ಮೇಡಮ್. ಹಾಗೆ ಇದರಲ್ಲಿ ರಿಂಗ್ ಇಲ್ಲ ಸರ್. ಒಬ್ಬೊಬ್ಬರಾಗಿ ಇದರಲ್ಲಿ ಹುಕ್ಕಿಲ್ಲ. ಅಂಡ್ ಮೋರ್ ಓವರ್ ಇದಕ್ಕೆಲ್ಲದಕ್ಕೂ ಕಾರಣ ಅಶ್ವಿನ್ ಇಲ್ಲಿ ಕಲಿಸ್ಬೇಕು. ಅವರಿಂದ ಯಾರೇ ಶಾಮಿಲ್ ಆಗಿದ್ದಾರೆ ಅವರೆಲ್ಲರೂ ತೆಗಿಸ್ತಾರೆ. ಇವ್ರು ಪರಿಹಾರ ಕೊಡ್ಬೋದು. ಹಿಂದೆ ಒಡೆ ತೋರಿಸಿ ಮೇಡಮ್. ಒಡವೆ ತೋರಿಸಿ ಮೇಡಮ್. ಫಸ್ಟ್ ಮೋರ್ ಓವರ್ ಅಶ್ವಿನ್ ಬರಬೇಕು ಸರ್. ಸಸ್ಪೆಂಡ್ ಆಗಿದ್ದಾನೆ ಸರ್. ಅವ್ರು ಇವತ್ತು ಸಸ್ಪೆಂಡ್ ಮಾಡಬಹುದು. ಎಲ್ಲದಕ್ಕೂ ಪರಿಹಾರ ಕೊಡ್ತಿದ್ದಾರೆ. ನಾವು ಬಿಡಂಗಿಲ್ಲ. ಬರಲೇಬೇಕು. ಯಾರೇ ರೀತಿ ಮಾತಾಡಿಸ್ಲೇಬೇಕು. ಪ್ರತಿಯೊಬ್ಬರಿಗೂ ಎಲ್ಲದೂ ಪ್ರಾಬ್ಲಮ್ ಆಗಿದೆ ಸರ್. 1 ಗ್ರಾಮ್ 2 ಗ್ರಾಮ್ ಕಮ್ಮಿ ಆಗ್ತಿದೆ. ಈ ಕೊಂಡಿಗಳನ್ನ ಕಟ್ ಮಾಡ್ಕೊಡ್ತಿದ್ದಾನೆ. ಎಷ್ಟು ಕೊಂಡಿ ಇತ್ತು ಫಸ್ಟ್ 34 ಕೊಂಡಿ ಇತ್ತು. ಇವಾಗ 28 ಕೊಂಡಿ ಇದೆ. ಎಷ್ಟು ಕಡಿಮೆ ಆಗಿದೆ? ಅದು ಅವ್ರಿಗೆ ಎವಿಡೆನ್ಸ್ ಒಂದು ಚೈನ್ ಇಟ್ಟಿದ್ವಿ. ನಮ್ಮ ವೇಟ್ ಬಂದು 39.9 ಇರೋದು. ನಮ್ಮ ವೇಟ್ ಇರೋದು ಇಲ್ಲಿ ಇವ್ರೇನ್ ಮಾಡೋರೆ 36.29 ಮಾಡೋರೆ. ನಮ್ ಗೋಲ್ಡ್ ನಾವು ಕೇಳಿದ್ವಿ ಸರ್ ನಮ್ದಿರೋದು 39.9 ಇರೋದು, ನೀವೇನಕ್ಕೆ ಇಷ್ಟು ವೇಟ್ ಹಾಕಿದ್ರೆ ಅಂತ ಕೇಳಿದಾಗ ಟೈಪಿಂಗ್ ತಪ್ಪಾಗ್ಬಿಡುತ್ತೆ ಸಾರಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು 39.9 ಯಾರು ಶಾಮಿಲ್ ಆಗಿದ್ದಾರೆ ಅವರೆಲ್ಲ ಗೊತ್ತಾಗಬೇಕು. ಈ ಬ್ಯಾಂಕಲ್ಲಿ ಹಳೆಯವರು ಮ್ಯಾನೇಜರ್ ಇದ್ರಲ್ಲ ಅವರ, ಇಲ್ಲಿ ವರ್ಕ್ ಮಾಡವ್ರ, ಅಶ್ವಿನ್ ಒಬ್ಬರೇ ಮಾಡವ್ರ, ಅಶ್ವಿನ್ ಜೊತೆಗೆ ಯಾರು ಸೇರ್ಕೊಂಡಿದ್ದಾರ ಅದೆಲ್ಲ ಗೊತ್ತಾಗಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಕೆನರಾ ಬ್ಯಾಂಕ್ ಅಂದ್ರೆ ನಾವು ಅದು ಒಳ್ಳೆ ಬ್ಯಾಂಕು. ಕೆನರಾ ಬ್ಯಾಂಕು ಅಂತಾರಾಷ್ಟ್ರೀಯ ಬ್ಯಾಂಕ್ ಅಂತ ನಾವು ಬಂದು ಮಾಡ್ಕೋತೀವಿ ಅಕೌಂಟ್ಸು. ಅಷ್ಟೊಂದು ನಂಬಿಕೆ ಇಟ್ಟಿರ್ತೀವಿ. ಈ ಸರ ನನ್ನ ಕತ್ತಿಗೆ ಚಿಕ್ಕದಾದಾಗ ನಾನು ಅನ್ಕೊಂಡೆ ನಾನೇ ತಪ್ಪಾಗಿದ್ದೀನಿ, ಅದಕ್ಕೆ ಆಗ್ತಿಲ್ಲ ಅನ್ನೋ ನಂಬಿಕೆಯಲ್ಲಿದ್ದೆ ನಾನು. ಆಮೇಲೆ ನಿಧಾನವಾಗಿ ನಾನು ಯೋಚನೆ ಮಾಡಿ ಇದೆಲ್ಲ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಇಲ್ಲಿ ಕದ್ದಿದ್ದಾರೆ ಅಂತ. ಇದೆಲ್ಲ ಎಷ್ಟು ಜನಗಳ ಅನ್ಯಾಯ ಆಗಿದೆ. ಇವಾಗೆಲ್ಲ ತುಂಬಾ ಜನಕ್ಕೆ ನಂತರನೇ ಎಲ್ಲರೂ ಪ್ರೂಫ್ ಇಟ್ಕೊಂಡಿಲ್ಲ. ಆಮೇಲೆ ಲೆಕ್ಕ ನೋಡಕ್ ಬರಲ್ಲ. ಎಷ್ಟೋ ಜನ ಅನಕ್ಷರಸ್ಥರು ಅಲ್ಲಿ ಎಷ್ಟು ಗ್ರಾಮ್ ಇದೆ ಕೊಡ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಈ ತರ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಅದೆಲ್ಲ ಹೊರಗೆ ಬರ್ಬೇಕು. ನಾವ್ ಯಾರ ಮೇಲೆ ನಂಬಿಕೆ ಇಡ್ಬೇಕು? ಜನಗಳ ಮೇಲೆ ನಮ್ಮ ಮೇಲೆ ಇರ್ತಾರೆ. ಈಗ ಸರ್ಕಾರದ ಬ್ಯಾಂಕ್ ಇದು, ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕು. ಇನ್ ಯಾರ ಮೇಲೆ ನಂಬಿಕೆ ಇಡ್ಲಿ ನಾವು? ಇನ್ ಹೆಂಗ್ ಜೀವನ ಮಾಡೋದು? ನಾವೆಲ್ಲ ಬಡವರು ಏನ್ ಮಾಡೋದು? 10 ಲಕ್ಷ ಕೊಡವೆ ಇಟ್ಟಿದ್ದೀನಿ. 10 ಲಕ್ಷ ಕೊಡವೆ ಸಿಕ್ಕು ಇನ್ನೂ ಕೊಟ್ಟಿಲ್ಲ ಅವನು. ಒಳ್ಳೆ ಅಧಿಕಾರಿಗಳ ಕೈಯಲ್ಲಿ ನೀವು ಇನ್ವೆಸ್ಟಿಗೇಷನ್
ಮಾಡಿಸ್ಬೇಕು. ಇಲ್ಲಿ ಏನೇನು ಅನ್ಯಾಯ ಆಗಿದೆ ಎಲ್ಲರಿಗೂ ನ್ಯಾಯ ಬೇಕು ಅಷ್ಟೇ. ಹಾಕೋದು ಅವ್ರೆ, ಲಾಕರ್ ಬೀಗ ತೆಗೆಯೋದು ಅವ್ರೆ, ಏನು ಇದ್ರ ಅರ್ಥ? ಇಲ್ಲಿ ಯಾರು ಇಲ್ವಾ ಅವ್ರನ್ನ ಕೇಳೋರು? ಅವ್ರು ಹೇಳ್ತಾರೆ ಅವ್ರು ಪ್ರೈವೇಟ್ ಆಗಿ ತಗೊಂಡಿದೀವಿ, ಅವ್ರಿಗೇನು ಇದಿಲ್ಲ ಅಂತಾರೆ. ಅವ್ರಿಗೆ ಯಾಕೆ ಕೀ ಕೊಡ್ತಾರೆ? ಅವ್ರಿಗೆ ಯಾಕೆ ಕೀ ಕೊಡ್ತಾರೆ? ಮ್ಯಾನೇಜರ್ ಅಂತ ಇರೋದು ಏನಿದೆ? ಒಬ್ರು ಆಡಳಿತಾಧಿಕಾರಿ ಇರ್ತಾರೆ ಈ ಬ್ಯಾಂಕ್ಗೆ. ಅವ್ರು ಏನ್ ಮಾಡ್ತಿದ್ದಾರೆ? ಇವ್ರು ಏನೇ ಮಾಡಿದ್ರು ಅವ್ರು ಕಣ್ಮುಚ್ಕೊಂಡು ಕೂತಿದಾರ? ಇಲ್ಲ ಅವರು ಶಾಮೀಲಾಗಿದಾರ ಜೊತೆಗೆ? ಅವರು 1 ಗ್ರಾಮ್, ನಾನು 1 ಗ್ರಾಮ್, ನೀನು 1 ಗ್ರಾಮ್ ಕಣಯ್ಯ ಅಂತ ಮಾತಾಡ್ಕೊಂಡಿದಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.